ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಬೆಳಿಗ್ಗೆನೇ ಈ ಹೂವು ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಎದ್ದ ತಕ್ಷಣ ಬಂದು ಫಸ್ಟು ತುಳಸಿನ ನೋಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋಗಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ತುಳಸಿ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗಿತ್ತು. ಇದನ್ನೆಲ್ಲ ಸ್ವಲ್ಪ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ತುಳಸಿ ಬೀಜ ಇತ್ತು, ಪಾಟಲ್ಲೆಲ್ಲ ಹಾಕಿದ್ದೀನಿ. ಈಗ ಸಣ್ಣ ಸಣ್ಣ ಸೊಸೆ ಎಲ್ಲ ಚಿಗುರಿದೆ. ಹಾಗೆ ಇನ್ನೊಂದು ಪಾಟಲ್ಲಿ ವೀಳ್ಯದೆಲೆದು ಬಳ್ಳಿ ಹಾಕಿದ್ದೀನಿ. ಇನ್ನೊಂದು ಪಾಟಲ್ಲಿ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪಾಟ್ಗಳೇನೇ ಇಲ್ಲ, ಯಾಕಂದರೆ ಬಾಲ್ಕನಿ ತುಂಬಾ ಸಣ್ಣದಾಗಿದೆ. ಹಾಗಾಗಿ ಜಾಸ್ತಿ ಪಾಟ್ಗಳೇನು ಇಟ್ಕೊಂಡಿಲ್ಲ. ಸೊ ಬೆಡ್ರೂಮ್ ಎಲ್ಲ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಡೀ ಮನೆ ನನಗೆ ನೀಟಾಗಿರಬೇಕು. ರೂಮ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಮಕ್ಕಳಿಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂದರೆ ಟಿಫನ್ ಪ್ಲಸ್ ಲಂಚ್ ಬ್ರಂಚ್ ಥರ ಮಾಡ್ತಾಯಿದ್ದೀನಿ ನಾನು. ಏನು ಮಾಡ್ತಾಯಿದ್ದೀನಿ ಅಂದರೆ ಆಲೂಗೆಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಫಸ್ಟೇ ನಾನು ಬೇಯಿಸಿಟ್ಕೊಂಡಿದ್ದೆ. ಈಗ ಪಲ್ಯನ ಮಾಡ್ತಾಯಿದ್ದೀನಿ. ಈ ಆಲೂಗೆಡ್ಡೆ ಪಲ್ಯ ರೆಸಿಪಿನ ನಾನು ಸ್ಟಾರ್ಟಿಂಗ್ ಬ್ಲಾಗಲ್ಲೇ ನಾನು ರೆಸಿಪಿನ ತೋರಿಸ್ಕೊಂಡಿದ್ದೆ. ಸೊ ಅದರಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಪಲ್ಯ ಅಂತ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಚಪಾತಿಗೆ ಆಗಲೇ ಹಿಟ್ಟನ್ನು ನಾನು ಕಲಸಿಟ್ಟಿದ್ದೆ. ಈಗ ಚೆನ್ನಾಗೆ ನಾದ್ಕೊಂಡಿದ್ದೀನಿ. ನಾವು ಎಷ್ಟು ಚೆನ್ನಾಗೆ ನಾದ್ತೀವೋ ಅಷ್ಟೇ ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರುತ್ತೆ, ಪೂರಿ ಥರ ಉಬ್ಬತ್ತೆ. ಈಗ ಚಪಾತಿನೂ ಬೇಯಿಸಾಯಿತು, ಮಕ್ಕಳಿಗೆ ತಿನ್ನೋಕ್ಕೆ ಹಾಕ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಮ್ಮ, ಸಾಫ್ಟಾಗಿ ಬಂದಿದೆ ಅಂತ ಮಕ್ಕಳಿಬ್ರು ತಿಂತಾಯಿದ್ರು. ಆ್ಯಕ್ಚುಲಿ ಮಕ್ಕಳಿಗೆ ನಾನು ಲಂಚ್ ಬಾಕ್ಸಿಗೆ ಹಾಕ್ಕೊಡ್ತೀನಲ್ವ, ಕಾಲೇಜಲ್ಲಿ ಎಲ್ಲರೂ ಕೇಳ್ತಾರಂತೆ ಅವ್ರ ಫ್ರೆಂಡ್ಸ್ ಎಲ್ಲ. ನಮ್ಮ ಮನೆಯಲ್ಲಿ ನಮ್ಮಮ್ಮನೂ ಮಾಡ್ತಾರೆ, ಬಟ್ ಮಧ್ಯಾಹ್ನಕ್ಕೆಲ್ಲ ಒಂದು ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ, ಕ್ರಿಸ್ಪಿ ಥರ ಆಗಿಬಿಡುತ್ತೆ ಚಪಾತಿ. ನಿಮ್ಮಮ್ಮ ಮಾಡೋ ಚಪಾತಿ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರು. ಬರೀ ಚಪಾತಿನೇ ಅಲ್ಲ, ನಾನು ಮಾಡೋ ಎಲ್ಲ ಥರ ಫುಡ್ ಐಟಮ್ಸೂ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸು. ಹೇಗೆ ಮಾಡ್ತಾರೆ ನಿಮ್ಮಮ್ಮ, ರೆಸಿಪಿ ಹೇಳ್ತೀಯಾ ಅಂತ ಕೇಳ್ತಾ ಇರ್ತಾರಂತೆ. ನನ್ನ ಮಕ್ಕಳಿಬ್ಬರು ಇವತ್ತು ಚೂಡಿದಾರ ಟಾಪು ವೇರ್ ಮಾಡಿದಾರಲ್ಲ, ಅದು ನಿನ್ನೆ ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಶಿವಮೊಗ್ಗಕ್ಕೆ ಹೋಗಿದ್ವಿ. ಅಲ್ಲಿ ಶ್ರೀ ಕಲೆಕ್ಷನ್ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು, ತುಂಬ ರೀಸನೇಬಲ್ ಪ್ರೈಸಲ್ಲೇ ಸಿಕ್ತು. 1000 ರುಪೀಸ್ಗೆ 5 ಟಾಪ್ಸ್ ಅಂತೆ. ಸೊ ನಿನ್ನೆ ತೊಗೊಂಬಂದಿದ್ದು ಆಗಲೇ ಇವತ್ತು ಅವರು ವೇರ್ ಮಾಡಿದ್ದಾರೆ. ಕಲರು ಒಂದೇ ಥರ ಇದೆ, ಸಿಮಿಲರಾಗೆ, ಸ್ವಲ್ಪ ವರ್ಕ್ ಡಿಸೈನ್ಸು ಬೇರೆ ಬೇರೆ ಥರ ಬರುತ್ತೆ. ಸೊ ಇನ್ನೂ ಟಾಪ್ಸ್ ಎಲ್ಲ ಇದ್ದಾವೆ, ಅದನ್ನು ನೆಕ್ಸ್ಟು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ಮೆಟೀರಿಯಲೂ ತುಂಬ ಚೆನ್ನಾಗಿದೆ. ಈಗ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸನ್ನು ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಪಾತಿ ಹಾಕಾಯಿತು, ಒಂದು ಬಾಕ್ಸಿಗೆ ಇನ್ನೊಂದು ಬಾಕ್ಸಿಗೆ ಪಲ್ಯ ಹಾಕ್ಕೊಟ್ಟಿದ್ದೀನಿ. ಮಕ್ಕಳಿಬ್ರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಕಾಲೇಜಿಗೆ ಹೊರಟರು. ಇಲ್ಲಿ ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇದ್ಲು. ನೀನು ಪೂಜೆ ಅದು ಇದು ಅಂತೇಳ್ಬಿಟ್ಟು ಲೇಟಾಗೆ, ಅಂದರೆ ಒಂದೊಂದು ಸತಿ 12 ಗಂಟೆವರೆಗೂ ತಿಂಡಿ ತಿಂದಂಗೆ ಹಂಗೆ ಇರಬೇಡ, ಫಸ್ಟು ತಿಂಡಿ ತಿಂದುಬಿಟ್ಟು ಆಮೇಲೆ ಕೆಲಸ ಮಾಡ್ಕೊ ಅಂತೇಳ್ಬಿಟ್ಟು ಇಬ್ಬರು ಹೊರಟರು. ಹೋಗಿದ ತಕ್ಷಣ ಮನೆ ಒರೆಸ್ಬಾರ್ದು ಅಂತಾರಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಇಲ್ಲಿ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ತುಂಬ ಅಂದರೆ ತುಂಬಾ ಸಿಂಪಲಾಗಿರೋ ರಂಗೋಲಿನ ಇವತ್ತು ಬಿಡಿಸಿದ್ದೀನಿ. ಈಗ ಮನೆ ಕ್ಲೀನಿಂಗ್ ವರ್ಕ್ ಎಲ್ಲನೂ ನಾನು ಮುಗಿಸ್ಕೊಂಡಾಯಿತು. ವಾಷಿಂಗ್ ಮಿಷಿನ್ ಬೇರೆ ರಿಪೇರಿ ಆಗಿದೆ ಅಂತೇಳ್ಬಿಟ್ಟು ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ. ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ, ಅವರು ಬರ್ತಾರಂತೆ. ಸೊ ಅಲ್ಲಿವರೆಗೂ ಬಟ್ಟೆಗಳನ್ನೆಲ್ಲ ಒಕ್ಕೋಬೇಕಲ್ವ. ನಮ್ಮನೆಯವರು ಬೆಳಿಗ್ಗೆನೇ ಅವ್ರ ಬಟ್ಟೆನ ನೆನೆಸ್ಕೊಂಡು ಪಾಪ ಅವರೇ ಒಗ್ದಾಕಿದ್ದಾರೆ ಇಲ್ಲಿ. ಮತ್ತು ನಾನೆಲ್ಲಿ ಒಗ್ದಾಕ್ತೀನೋ ಅಂತ, ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಇದೆ ಅಲ್ಲ, ನನಗೆ ಯಾಕೆ ಕಷ್ಟ ಕೊಡೋದು ಅಂತ ಪಾಪ ಅವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಆದರೂ ನಾನು ಯಾರಿಗೂ ಗೊತ್ತಿಲ್ಲದಂಗೆ ನಾನು ಒಂದು ಸ್ವಲ್ಪ ಬಟ್ಟೆನ ಒಗ್ದಾಕಿದ್ದೀನಿ. ಸಂಜೆ ನೋಡಿದ್ರೆ ಬೈಸ್ಕೊಳೋದಂತೂ ಗ್ಯಾರಂಟಿ. ಮಳೆ ತಂದಿರುವ ಫಜೀತಿ ಏನಪ್ಪ ಅಂದರೆ ಬಟ್ಟೆಗಳು ಒಣಗೋದೇ ಇಲ್ಲ. ಆದರೂ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾದಲ್ಲಿ ಸ್ವಲ್ಪ, ಮತ್ತು ಬೆಡ್ರೂಮಲ್ಲಿ ವಿಂಡೋಗೆ, ಬಾಲ್ಕನಿಯಲ್ಲಿ ಸ್ವಲ್ಪ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಒಣಗಾಕಿದ್ದೀನಿ. ಮೇಲ್ಗಡೆ ಟೆರೆಸ್ ಮೇಲೆ ಒಣಗಾಕ್ಬೋದು, ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಅದು ಓಪನ್ ಟೆರೆಸ್ ಇರೋದ್ರಿಂದ ಅಲ್ಲಿ ಒಣಗಾಕೋಕ್ಕೆ ಆಗೋದಿಲ್ಲ, ಅದಕ್ಕೆ ಮನೆ ಒಳಗಡೆ ಎಲ್ಲಿ ಜಾಗ ಆಗುತ್ತೋ ಅಲ್ಲಿ ಒಣಗಾಕಿದ್ದೀನಿ. ಸೊ ಈಗ ಬಟ್ಟೆ ಒಗ್ದಾಯಿತು, ಸ್ನಾನ ಮಾಡ್ಕೊಂಬಂದು ಈಗ ಲೋಷನನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು 2 ಥರ ಲೋಷನನ್ನು ಯೂಸ್ ಮಾಡ್ತಾಯಿದ್ದೀನಿ, ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಜಾಯ್ ಕಂಪ್ನಿದು ಲೋಷನು. ಇದೊಂದು ಸ್ವಲ್ಪ ಆಯಿಲಿಯಾಗಿರುತ್ತೆ, ಅಂದರೆ ಇದು ವಿಂಟರ್ ಸೀಸನ್ನಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಈಗ ಯೂಸ್ ಮಾಡಲ್ಲ, ಬಟ್ ಪರ್ಟಿಕ್ಯುಲರಾಗಿ ನನಗಿದು ತುಂಬಾ ಇಷ್ಟ ಆಯಿತು ಮಾಯ್ಶ್ಚರೈಸರು. ಇನ್ನೊಂದು ಮೆಡ್ ಪ್ಲಸ್ಸಲ್ಲಿ ತೊಗೊಂಡಿದ್ದೆ ನಾನು.
ಈ ಮಾಯ್ಶ್ಚರೈಸರು ತುಂಬ ಇಷ್ಟ. ಇದು ಅಲೋವೆರಾ ಕುಕುಂಬರು ಕಾಂಬಿನೇಷನಲ್ಲಿ. ಇದು ಜಿಡ್ ಅನ್ಸೋದಿಲ್ಲ. ಸ್ಕಿನ್ ಒಳಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಡೈಲಿ ಈ ಒಂದು ಲೋಷನನ್ನೇ ನಾನು ಅಪ್ಲೈ ಮಾಡ್ತೀನಿ. ಈಗ ಪೂಜೆ ಮಾಡೋಕ್ಕಂತ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ. ದೇವ್ರ ಮನೆಯಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಾಯಿತು. ಇವತ್ತು ಗುರುವಾರ ಆದ್ದರಿಂದ ಬಾಬನಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಇನ್ನೂ ತುಂಬ ಚೆನ್ನಾಗಿ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಿದ್ದೆ. ಅವತ್ತು ನಾನು ತಿಂಡಿ ಏನೂ ತಿಂತಾಯಿದ್ದಿಲ್ಲ, ನಾನ್ ವೆಜ್ಜನ್ನು ಅಷ್ಟೇ ತಿಂದೆ. ದೇವರು ಪಾರಾಯಣ ಮಾಡಿದ್ದೀನಿ. ಒಂದು 3 ಟೈಮ್ಸ್ ಏನೋ ಪಾರಾಯಣ ಮಾಡಿದ್ದೀನಿ. ಡೈಲಿ ಒಂದೊಂದು ಕತೆ ಓದ್ಬೋದು ಅಥವಾ ಇಲ್ಲ ಆಗೋದಿಲ್ಲ ಅನ್ನೋರು ಗುರುವಾರ ದಿವಸ ಪ್ರತಿ ಗುರುವಾರನೂ ದೇವರಿಂದು ಪಾರಾಯಣ ಮಾಡಬಹುದು. ನಾನು 1 ವೀಕು ಪಾರಾಯಣ ಬುಕ್ ಸಿಗುತ್ತಲ್ಲ, ಶಿರ್ಡಿಗೆ ಹೋದ್ವಾಗ ಅದನ್ನು ತೊಗೊಂಬಂದಿದ್ದೆ. 1 ವೀಕು ಪಾರಾಯಣನೂ ಸಹ ಮುಗಿಸಿದ್ದೀನಿ. ಇನ್ನೂ 2 ಬುಕ್ ಬಂದು ಅದು ಪ್ರತಿ ಗುರುವಾರ ಓದಿ ಮಾಡೋವಂಥ ಪಾರಾಯಣ 3 ಸಲ ಮಾಡಿದ್ದೆ. ಬಟ್ ಈಗ ಮಾಡೋಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಪ್ರತಿ ಗುರುವಾರ ದೇವರಿಗೆ ಅಭಿಷೇಕ ಮಾಡಿ ಈ ರೀತಿ ಪೂಜೆ ಅನ್ನೋದನ್ನು ಮಾಡ್ಕೊತೀನಿ. ನಾನು ಹೀಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಒಬ್ಬರು ಚಾನಲಲ್ಲಿ ರಂಗೋಲಿದ ಬಗ್ಗೆ ತಿಳಿಸ್ಕೊಟ್ರು. ಅಂದರೆ ರಂಗೋಲಿಯ ಮಹತ್ವದ ಬಗ್ಗೆ ಏನೇ ಒಂದು ವಿಷಯ ಆಗಿರ್ಬೋದು, ಕೆಲಸ ಕಾರ್ಯಗಳ ಅಭಿವೃದ್ಧಿಗೋಸ್ಕರ, ಮಕ್ಕಳಿಗೋಸ್ಕರ ಅಂದರೆ ಸಂತಾನ ಅಭಿವೃದ್ಧಿಗೋಸ್ಕರ, ವಿದ್ಯಾಭ್ಯಾಸಗೋಸ್ಕರ, ಮತ್ತು ನಾವು ಅಂದ್ಕೊಂಡಿರುವ ಕಾರ್ಯಗಳಲ್ಲಿ ಜಯ ಆಗೋಕ್ಕೋಸ್ಕರ ಎಲ್ಲ ಪ್ರತಿದಿನ ಒಂದೊಂದು ರಂಗೋಲಿ ಹಾಕಿದರೆ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ರು. ಇವತ್ತು ನಾನು ಗುರುವಾರ ದಿವಸ ಈ ರಂಗೋಲಿಯನ್ನು ಇಲ್ಲಿ ನಾನು ಬಿಡಿಸಿದ್ದೀನಿ. ಆ ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಪ್ರತಿದಿನ ಆ ದಿನಕ್ಕೆ ಸಂಬಂಧಪಟ್ಟಿರುವ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ರಂಗೋಲಿ ಬಂದು ಗುರುವಾರದ ರಂಗೋಲಿ. ಸಂಪತ್ತು ಮತ್ತು ವಿದ್ಯೆಗಾಗಿ ಈ ರಂಗೋಲಿ ಎರಡಕ್ಕೂ ಆಗುತ್ತೆ. ವಿದ್ಯೆಗೆ, ಸಂಪತ್ತಿಗೆ, ಸಕಲ ಸಂಪತ್ತಿಗಾಗಿ ವಿದ್ಯೆ ಇದ್ರೇ ಅಲ್ವಾ ಸಂಪತ್ತು ಅನ್ನೋದು ಸಿಗೋದು. ಹಾಗಾಗಿ ಇದನ್ನು ಪ್ರತಿ ಗುರುವಾರ ಈ ರಂಗೋಲಿನ ಹಾಕಿ ಪೂಜೆ ಮಾಡೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಪರಿಣಿತರಾಗ್ತಾರೆ. ದೇವ್ರ ಮನೆಗೆ ಸಂಬಂಧಿಸಿರುವ ನನಗೆ ತಿಳಿದಿರುವ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಕೆಲವ್ರ ಮನೆಯಲ್ಲಿ ಒಂದೇ ದೇವ್ರಿನ ಫೋಟೋ ಒಂದು 2-3 ಫೋಟೋಗಳು ವಿಗ್ರಹಗಳು ಇರ್ತವೆ. ಆ ರೀತಿ ಇಟ್ಕೋಬಾರ್ದು. ಆದಷ್ಟು ಒಂದು ದೇವರಿಂದು ಒಂದೇ ಫೋಟೋ ಒಂದೇ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡಿ. ಕೆಲವರು ಸುಮಾರು ಕಡೆ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದ ಕಡೆ ಎಲ್ಲನೂ ತೊಗೊಂಬಂದು ದೇವ್ರ ಮನೆಯಲ್ಲೆಲ್ಲ ತುಂಬಿಸ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಈಶ್ವರನ ಕುಟುಂಬದ ಒಂದು ಫೋಟೋ, ನಿಮ್ಮ ಮನೆ ದೇವ್ರ ಫೋಟೋ, ವಿಘ್ನ ನಿವಾರಕ ವಿಘ್ನೇಶ್ವರನ ಒಂದು ವಿಗ್ರಹ ಮತ್ತು ನಿಮಗೆ ಪ್ರೀತಿ ಪಾತ್ರರಾಗಿರುವ ದೇವರನ್ನು ಇಟ್ಕೊಂಡು ಪೂಜೆ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನು. ಹೊಸದಾಗಿ ಯಾರಾದರೂ ನನ್ನ ಚಾನಲು ನನ್ನ ಬ್ಲಾಗ್ಸನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ನನ್ನ ಬೆಳಿಗ್ಗೆ 6 ಗಂಟೆಯಿಂದ 10:30ವರೆಗಿನ ರೊಟೀನು. ಹಾಗೆ ನ್ಯೂ ಚಾನಲಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ಅಲ್ವಾ ನಾವು ಬೆಳೆಯೋದು. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್. ಧನ್ಯವಾದಗಳು.